ಹಲ್ಲೆಲೂಯಾ. ತುಂಬಾ ದೊಡ್ಡದಾಗಿದೆ, ಟೈಮ್ ತುಂಬಾ ಚಿಕ್ಕದಾಗಿದೆ. ಸರಿ, ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಓದ್ಬೋದು, ತಮಿಳವರಿಗೂ ಓದ್ಬೋದು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಎಲ್ಲ ಸೇರಿ ಓದೋಣ ಈ ವಾಕ್ಯನ, ಎಲ್ಲ ಸೇರಿ ಓದೋಣ. ಎಲ್ಲ ತೆಗೆದಿದ್ದೀರಾ? ಹಲ್ಲೆಲೂಯಾ. ಎಲ್ಲ ತೆಗೆದು ಓದೋಣ. ಅವನು ಹಾರಿ ನಿಂತು ನಡೆದಾಡಿದನು, ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವರ ಆಲಯದೊಳಗೆ ಹೋದನು. ಹಲ್ಲೆಲೂಯಾ. ಇವತ್ತಿನ ಒಂದು ಸಂದೇಶದ ಒಂದು ಸಾರಾಂಶ ಏನಂದ್ರೆ ಸಭೆ. ಹಲ್ಲೆಲೂಯಾ. ಒಂದು ಆತ್ಮ ಒಳಗೆ ಬರಬೇಕಾದ್ರೆ ನಮ್ಮಲ್ಲಿರುವಂತ ಗುಣಲಕ್ಷಣ ಬಗ್ಗೆ 12 ಪಾಯಿಂಟ್ ಸಿದ್ಧತೆ ಮಾಡಿದೆ. ಸಾಧ್ಯವಾದ್ರೆ 4 ಪಾಯಿಂಟ್ ಇವತ್ತು ನಾವು ನೋಡೋಣ. ಪಾರ್ಟ್ 1. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಅಂದ್ರೆ ದಾವೀದನು ದೇವರಿಗಾಗಿ ಒಂದು ಆಲಯನ ಕಟ್ಟಬೇಕು ಎಂಬುದಾಗಿ ಎಲ್ಲಾ ವಸ್ತುಗಳನ್ನ, ಎಲ್ಲ ಆಭರಣಗಳನ್ನ, ಗೋಲ್ಡ್, ಸಿಲ್ವರ್, ಡೈಮಂಡ್ ಎಲ್ಲವನ್ನ ಏನ್ ಮಾಡಿದ, ಅವನು ಕೂರ್ಸಿಕ್ಕಿದ್ದ. ಅದೇ ದೇವರು ಒಂದ್ ದಿವಸ ಹೇಳಿದ್ರು, ನಿನ್ನ ಒಂದು ಕರ ಪಾಪದ ಕರೆಯಿಂದ ತುಂಬಿದೆ, ಆದ್ರಿಂದ ನಿನ್ನ ಕೈಯಿಂದ ನೀನೇನ್ ಮಾಡಬೇಡ, ಆಲಯವನ್ನ ಕಟ್ಟಬೇಡ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರು ಹೇಗಾದ್ರೂ ದೇವರಿಗೆ ಒಂದು ಆಲಯವನ್ನ ಕಟ್ಟಬೇಕು, ಒಂದು ಸಭೆಯನ್ನ ಕಟ್ಟಬೇಕು ಎಂಬುದಾಗಿ ಬಹಳ ಆಸೆ ಪಡ್ತಾ ಇದ್ದ. ಕೀರ್ತನೆಗಳು 132 2ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ಓದಿಯ ವಾಕ್ಯನ ಕೀರ್ತನೆ 132 ಬೇಗ ಓದಿ. ಯಾಕೋಬನ ಸೂರ್ಯನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನ, ಒಂದು ಆಲಯವನ್ನ ಕಟ್ಟುತ್ತೇನೆ ಎಂಬುದಾಗಿ ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ನಾನು ಮಂಚವನ್ನು ಹತ್ತುವುದಿಲ್ಲ, ನನ್ನ ಕಣ್ಣನ್ನ ರೆಪ್ಪೆಗಳನ್ನು ಏನ್ ಮಾಡುವುದಿಲ್ಲ, ಮುಚ್ಚುವುದೇ ಇಲ್ಲ. ಹಲ್ಲೆಲೂಯಾ. ಎಂತ ಒಂದು ವೈರಾಗ್ಯ ದಾವೀದನಲ್ಲಿ ಇತ್ತು. ಆದ್ರೆ ದೇವರು ಹೇಳಿದ್ರು, ನಿನ್ನ ಹಸ್ತದಿಂದ ನೀನ್ ಏನ್ ಮಾಡಬೇಡ, ಕಟ್ಟಬೇಡ, ನಿನ್ನ ಸಂತತಿಯಲ್ಲಿ ಒಬ್ಬರನ್ನ ಆರಿಸಿಕೊಳ್ಳುತ್ತೇನೆ, ನಿನ್ನ ಮಗನಾದ ಸಾಲೋಮನ ಮುಖಾಂತರ ನಾನು ಏನ್ ಮಾಡ್ತೇನೆ, ಆ ಆಲಯವನ್ನು ನಾನು ಏನ್ ಮಾಡ್ತೇನೆ, ಕಟ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಒಂದು ಅರಸಗಳು 5ನೇ ಅಧ್ಯಾಯ 5ರಿಂದ 6ನೇ ವಾಕ್ಯ ನೋಡ್ಬೇಕಾದ್ರೆ ದೇವರು ಈ ರೀತಿ ಹೇಳ್ತಾರೆ, ನಿನ್ನ ಕರೆದಿ ನೀನ್ ಏನ್ ಮಾಡ, ಆಲಯವನ್ನ ಕಟ್ಟಬೇಡ ಎಂಬುದಾಗಿ ದೇವರು ಏನ್ ಮಾಡಿದರು, ಆಜ್ಞೆ ಮಾಡಿದ್ರು. ಆದ್ರೆ 2ನೇ ಕೊರಿಂಥದವರಿಗೆ 3:16 ಓದ್ಬೇಕಾದ್ರೆ ದೇವರ ವಾಕ್ಯ ಹೇಳ್ತಿದೆ, ನೀವೇ ದೇವರ ಆಲಯವಾಗಿದ್ದೀರಾ. ಹಲ್ಲೆಲೂಯಾ. ನಾವೇ ದೇವರ ಆಲಯವಾಗಿದ್ದೀವಿ. ಒಟ್ಟಲ್ಲಿ ಈ ಗೂಡಾರ ಎಂಬ ಆಲಯವು ನಮಗೆ ಪ್ರಾಮುಖ್ಯತೆ, ನಮ್ಮ ಹೃದಯ ಎಂಬ ಆಲಯವು ನಮಗೆ ಪ್ರಾಮುಖ್ಯತೆ. ಹಲ್ಲೆಲೂಯಾ. ಇಲ್ಲಿ 40 ವರ್ಷದಿಂದ ಉಂಟು ಕುಂಟನಾಗಿದ್ದ ಒಬ್ಬ ಕುಂಟನು, ಅವನು ಏನ್ ಮಾಡ್ತಿದ್ದ, 40 ವರ್ಷಗಳಿಂದ ಸಭೆಯ ಹೊರಗಡೆ ಇದ್ದ, ಸಭೆಯ ಹೊರಗಡೆ ಕುಳಿತುಕೊಂಡು ಅವನ ದಿನಾಲು ತಗೊಬಂದಲ್ಲಿ ಕೂರಿಸ್ತಿದ್ರು. ಅವನು ಯಾವಾಗ್ಲೂ ಭಿಕ್ಷೆ ಬೇಡವನಾಗಿದ್ದ. ಆದ್ರೆ ಒಂದು ದಿವಸ ಬಂತು, ಅವನು ಹಾರಿ ನಿಂತು ನಡೆದಾಡುತ್ತಾ ಕೊಂಡಾಡುತ್ತಾ ಸಭೆ ಒಳಗೆ ಹೋದ. ಹಲ್ಲೆಲೂಯಾ. ಈ ಆಲಯವು ಗೂಡಾರ ಎಂಬ ಆಲಯದೊಳಗೆ ಏನಾಯ್ತು, ಹೋಯ್ತು. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲ ಬಂದಿದ್ದೇವೆ, 2020-25 ವರ್ಷಕ್ಕೆ ನಾವು ದೇವರು ಕೃಪೆಯಾಗಿ ಒಂದು ಹೊಸ ವರ್ಷ ನಮಗೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸಭೆ ಬೆಳವಣಿಗೆ ಆಗ್ಬೇಕು, ಒಂದು ಆತ್ಮ ಬಿಡುಗಡೆ ಆಗ್ಬೇಕು, ಒಂದು ಆತ್ಮ ಹೊರಗಡೆ ಇರುವಂತ ಪಾಪಿಗಳು, ಹೊರಗಡೆ ಭಿಕ್ಷೆ ಬೇಡುವಂತ ಭಿಕ್ಷುಕರು ದೇವರ ಆಲಯದೊಳಗೆ ಬರಬೇಕು. ಹಲ್ಲೆಲೂಯಾ. ಈ ಗೂಡರ್ಲ ಕಿತ್ತುಬಿಟ್ಟು ಇನ್ನ ದೊಡ್ಡ ಆಲಯವನ್ನ ಕಟ್ಟಬೇಕು, ಸ್ವಂತ ಆಲಯವನ್ನ ಪಡೆದುಕೊಳ್ಳಬೇಕು, ಇನ್ನ ಹೆಚ್ಚೆಚ್ಚಾಗಿ ಆತ್ಮಗಳು ದೇವರ ಸಭೆ ಕೊಡಬೇಕು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಹಲ್ಲೆಲೂಯಾ. 4 ಪಾಯಿಂಟ್ಸ್ ನೋಡೋಣ. 1ನೇ ವಾಕ್ಯ ಓದ್ಬೇಕಾದ್ರೆ, ಒಂದಾನೊಂದು ದಿವಸ ಪೇತ್ರ ಯೆಹೋವನನು. ಹಲ್ಲೆಲೂಯಾ. ಮೊದಲನೇದಾಗಿ ಈ 40 ವರ್ಷ ಹುಟ್ಟು ಕುಂಟನಾಗಿದ್ದ ಈ ಕುಂಟನು ಒಳಗೆ ಬರೋದಕ್ಕೆ ಕಾರಣ ಏನಂದ್ರೆ, ಈ ಶಿಷ್ಯರೊಳಗೆ ಏಕ ಮನಸ್ಸಿತ್ತು, ಒಮ್ಮನಸ್ಸಿತ್ತು, ಒಗ್ಗಟ್ಟಿತ್ತು. ಹಲ್ಲೆಲೂಯಾ. ಒಗ್ಗಟ್ಟಿನಲ್ಲಿ ಬಲವಿದಂತ ಗಾದೆ ಕೂಡ ಇದೆ, ಹೌದಾ ಇಲ್ವಾ? ಮೊದಲನೇದಾಗಿ ಪೇತ್ರ ಯೆಹೋವನರು ಅವರು ಒಗ್ಗಟ್ಟಾಗಿದ್ರು. ದೇವ್ರ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ಅವ್ರು ಏನನ್ನು ಕೇಳಿಕೊಳ್ಳುತ್ತಾರ, ಏನ್ ಮಾಡ್ತೇನೆ ಅವರಿಗೆ ಕೊಡುತ್ತೇನೆ. ಹಲ್ಲೆಲೂಯಾ.
ಹಲ್ಲೆಲೂಯ. ಮತ್ತೆ ಬರೋ ಸುವಾರ್ತೆ 6ನೇ 10-14ನೇ ವಾಕ್ಯನ ಓದ್ಬೇಕಾದ್ರೆ ಈ ಶಿಷ್ಯರು ನಮ್ಮಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ಯಾವಾಗ್ಲೂ ಪೈಪೋಟಿ ಮಾಡ್ತಾ ಇದ್ರು. ನೀನ್ ದೊಡ್ಡವನ, ನಾನ್ ದೊಡ್ಡವನ, ನಿನ್ನ ಬಲಗಡೆಯಲ್ಲಿ ಯಾರು ಕುತ್ಕೋಬೇಕು, ರೈಟ್ ಅಲ್ಲಿ ಯಾರು ಕುತ್ಕೋಬೇಕು, ಪರಲೋಕಕ್ಕೆ ಹೋದ್ರೆ ನಿನ್ನ ಸಿಂಹಾಸನ ಬಲಗಡೆ ಯಾರು ಕುತ್ಕೋಬೇಕು ಎಂಬುದಾಗಿ ಯಾವಾಗ್ಲೂ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಪೈಪೋಟಿ ಮಾಡ್ತಾ ಇದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೇನ್ ಬರೋ ಸುವಾರ್ತೆ 18:1ನೇ ವಾಕ್ಯನ ಓದಿ. ಮತ್ತೇನ್ ಬರೋ ಸುವಾರ್ತೆ 18:1 ಬೇಗ ಓದಿ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂಬುದಾಗಿ ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ರು. ಹಲ್ಲೆಲೂಯ, ಹಲ್ಲೆಲೂಯ. 12 ಜನ ಶಿಷ್ಯರು ಯೇಸುವೊಂದಿಗಿದ್ರು. 12 ಜನ ಒಂದೇ ಮನಸ್ಸು ದೇವರೊಂದಿಗೆ ಇದ್ರ ಅಂದ್ರೆ ಒಂದು ಪ್ರಶ್ನೆ ಕೇಳುವುದಾದ್ರೆ ಖಂಡಿತವಾಗ್ಲೂ ಇಲ್ಲ. ಹಲ್ಲೆಲೂಯ. ಅಲ್ಲಿ ಯೇಸು ಸ್ವಾಮಿ ಹಿಡಿದುಕೊಳ್ಳಕ್ಕೆ ಬರ್ತಿದ್ದಾರೆ. ಆಗ ಪೇತ್ರ ಏನ್ ಮಾಡ್ತಾನೆ, ಒಂದು ಕತ್ತಿನ ತೆಗೆದು ಒಬ್ಬ ಕಿವಿನ ಏನ್ ಮಾಡ್ತಾನೆ, ಕಟ್ ಮಾಡ್ತಾನೆ. ಇನ್ನೊಬ್ಬ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಕೋಳಿ ಬೆಳಿಗ್ಗೆ 3 ಗಂಟೆಗೆ ಕೂಗಿದುಕೊಳ್ಳೋದಕ್ಕೋಸ್ಕರ ಮುಂಚೆ ನೀನ್ ನನ್ನನ್ನ ಅರಿಯೇನ್ ಎಂಬುದಾಗಿ 3 ಸಲ ನಿನ್ನನ್ನು ಹೇಳ್ತೀಯ ಎಂಬುದಾಗಿ. ಆಗ ಪೇತ್ರ ಹೇಳ್ತಾನೆ, ನಾನು ಸತ್ರು ಸಾಯ್ತೇನೆ, ನಿನ್ನ ಗೊತ್ತಿಲ್ಲ ಅಂತ ಹೇಳೋದಿಲ್ಲ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿದ್ರು, ಕುರುಬನನ್ನು ಹೊಡೆಯುತ್ತಾರೆ, ಕುರಿಯಲ್ಲಿ ಏನಾಗುತ್ತೆ, ಚದರಿ ಹೋಗುತ್ತದೆ. ಹಲ್ಲೆಲೂಯ. ಯೇಸು ಸ್ವಾಮಿ ಇರೋವರೆಗೂ ಒಟ್ಟಿಗೆ ಊಟ ಮಾಡಿದ್ರು, ಒಟ್ಟಿಗೆ ಇದ್ರು. ಯೇಸುವೊಂದಿಗೆ ಇದ್ದಂತ ಯೂದಾಸ್ಕರಿಗೆ ಯೇಸು ಸ್ವಾಮಿನ ತೋರಿಸಿ ಕೊಟ್ಬಿಟ್ಟ, ಸಿಲುಬೆಗೆ ಹಾಕಕ್ಕೆ ಕಾರಣ ಆಗ್ಬಿಟ್ಟ. ಪೇತ್ರ ನನಗೆ ಯೇಸು ಸ್ವಾಮಿ ಯಾರಂತಾನೆ ಗೊತ್ತಿರಂತ ಒಂದು ಚಿಕ್ಕ ಹುಡುಗಿ ಹತ್ರ ಆಕೆ ಅರಿಕೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ಆದಿ ಅಪೊಸ್ತಲ ಸಭೆಗೆ ಬಂದಾಗ, ಅಪೊಸ್ತಲ 2ನೇ ಕೃತ್ಯದಲ್ಲಿ ಬರ್ಬೇಕಾದ್ರೆ ಅವ್ರಿಗೆಲ್ಲರೂ ಒಟ್ಟಾಗಿ ಸೇರಿ ಬಂದ್ರಂತೆ, ಎಲ್ಲರೂ ಒಟ್ಟಾಗಿ ಕೂಡಿ ಬಂದ್ರಂತೆ. ಯೇಸು ಸ್ವಾಮಿ ಹೇಳಿದ್ರು, ನಾನ್ ಹೋಗುತ್ತೇನೆ, ಪರಿಶುದ್ಧಾತ್ಮ ನಿಮ್ಮ ಬಳಿಗೆ ನಾನು ಏನ್ ಮಾಡ್ತೇನೆ, ಕಳಿಸುತ್ತೇನೆ. ನಾನು ಹೋಗುತ್ತೇನೆ, ಸತ್ಯದಾತ್ಮ ನಿಮ್ಮನ್ನ ಬಳಿ ಬರುವಾಗ ಅವನು ಸಕಲ ಸತ್ಯದ ನಿಮ್ಮನ್ನು ಏನ್ ಮಾಡ್ತಾನೆ, ನಡೆಸುತ್ತಾನೆ. ಹಲ್ಲೆಲೂಯ. ಏನ ಸತ್ಯ, ಅಲ್ಲಿ ಇಬ್ರು ಏಕ ಮನಸ್ಸಿನಿಂದ ಸಭೆಗೆ ಬರ್ತಾ ಇದ್ದಾರೆ. ಪೇತ್ರ ಯೋನು, ನೀನ್ ದೊಡ್ಡವನ, ನಾನ್ ದೊಡ್ಡವನ ಅಂತ ಅವರಲ್ಲಿ ಯಾವುದೇ ಭೇದ ಭಾವ ಇದ್ದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಭೂಲೋಕದಲ್ಲಿ ಇಬ್ರು 18-19 ವಾಕ್ಯ ಓದಿ. ಮತ್ತೆ ಬರ್ಸುವಂತೆ 18-19 ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದೇ ವಿಷಯದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಅವರಿಗೆ ಪರಲೋಕದಲ್ಲಿರುವ ತಂದೆ ಆತನವರಿಗೆ ಆಗುವುದೆಂದು ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಯಾವಾಗಲೂ ಬೇರೆ ಮನಸ್ಸಿನಿಂದ ಇದ್ದಂತ ಅವ್ರಿಗೆಲ್ಲ ಒಟ್ಟಾಗಿ ಸೇರಿ ಬಂದ್ರು, ಏಕ ಮನಸ್ಸಿತ್ತು. ಹಲ್ಲೆಲೂಯ. ಒಬ್ಬ ಬಿಡುಗಡೆ ಆಗ್ಬೇಕು, ಒಂದು ಆತ್ಮ ಒಳಗೆ ಬರ್ಬೇಕಂದ್ರೆ ಸಭೆಯಲ್ಲಿ ಇರುವಂತ ಗುಣಲಕ್ಷಣ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಹಲ್ಲೆಲೂಯ. ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಬೇಕು. ಅಪೊಸ್ತಲ ಕೃತ್ಯ 4:32 ಓದಿ. ಅಪೊಸ್ತಲ ಕೃತ್ಯ 4:32. ನಂಬಿದ ಮಂಡಳಿಯವರೆಲ್ಲರ ಹೃದಯವು, ನೋಡಿ, ನಂಬಿದ ಮಂಡಳಿಯವರು ಹೃದಯವು ಪ್ರಾಣ ಒಂದೇ ಆಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನಿದ್ದಾಗ ಪೇತ್ರ ಯೋನರು ಒಟ್ಟಾಗಿದ್ರ ಅಂದ್ರೆ ನಿಜವಾಗ್ಲೂ ಇದ್ದಿಲ್ಲ. ಹಲ್ಲೆಲೂಯ. ಯಾವಾಗ್ಲೂ ಜಗಳ ಆಡ್ತಾ ಇದ್ರು, ನೀನ ಎಂಬುದಾಗಿ ಯಾವಾಗ್ಲೂ ಅವ್ರು ಏನ್ ಮಾಡ್ತಾ ಇದ್ರು, ಪೈಪೋಟಿ. ಆದ್ರೆ ಸತ್ಯದ ಆತ್ಮನು ಆದಿ ಅಪೊಸ್ತಲ ಸಭೆ ಒಳಗೆ ಬಂದ ಮೇಲೆ ಅವರೆಲ್ಲರೂ ಏಕ ಮನಸ್ಸು ಉಳ್ಳವರಾಗಿ, ಅವರೆಲ್ಲ ಒಗ್ಗಟ್ಟಾಗಿ. ಹಲ್ಲೆಲೂಯ. ಕೀರ್ತನೆ 133 ಓದ್ಬೇಕಾದ್ರೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಇಂಪಾಗಿಯೂ ಎಷ್ಟೋ ಆಶೀರ್ವಾದವಾಗಿದೆ ಎಂಬುದಕ್ಕೆ ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ. ಹಲ್ಲೆಲೂಯ. ಅಪೊಸ್ತಲ ಕೃತ್ಯಗಳು 1:8 ಓದಬೇಕಾದ್ರೆ, ಅಪೊಸ್ತಲ ಕೃತ್ಯ 1:8, ಆದ ಕಾರಣ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಆಮೆನ್. ಹಲ್ಲೆಲೂಯ. ಇವ್ರು ಯಾವಾಗ ಒಗ್ಗಟ್ಟು ಒಮ್ಮನ್ಸಿ ಅವರಿಗೆ ಬಂತೋ ಆವಾಗ ದೇವರ ಅವ್ರ ಮುಖಾಂತರ ಒಂದು ಹುಟ್ಟು ಕುಂಟೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತ ನಡೆದು ಹೋಗ್ಬೇಕಾದ್ರೆ ಆ ನೆರಳನ್ನ ಬಿದ್ದು ಎಷ್ಟೋ ಜನ ಸ್ವಸ್ಥತೆಯನ್ನು ಹೊಂದಿಕೊಂಡ್ರು, ಎಷ್ಟೋ ಜನ ಅವರು ರಕ್ಷಣೆನ ಹೊಂದಿದರು. ಹಲ್ಲೆಲೂಯ. ಸರಿ, ನಾನು ಇನ್ನೊಂದ್ಸಲ ಕ್ಲೀನ್ ಆಗಿ ಇದನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. ಸರ್, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಒಂದನೇದಾಗಿ ಸಭೆ ಒಳಗೆ ಆತ್ಮ ಬರ್ಬೇಕು, ನಮ್ಮಲ್ಲಿ ಇರುವಂತ ಗುಣಗಳೇನು, ಒಗ್ಗಟ್ಟಿರ್ಬೇಕು. ಹಲ್ಲೆಲೂಯ. ಮತ್ತೆ 1ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ಒಂದಾನೊಂದು ದಿವಸ
ಪೇತ್ರ ಯೆಹೋವನರು ಮಧ್ಯಾಹ್ನದ ಮೇಲೆ 3 ಗಂಟೆ ನಡೆಯತಕ್ಕ ಪ್ರಾರ್ಥನೆಗೆ ಹೋದ್ರು. ಹಲ್ಲೆಲೂಯಾ. ಎರಡನೇದಾಗಿ ಸಭೆಯೊಳಗೆ ಇರಬೇಕಾದಂತ ಗುಣಲಕ್ಷಣ ಏನಪ್ಪಾ ಅಂದ್ರೆ ಪ್ರಾರ್ಥನೆ. ಹಲ್ಲೆಲೂಯಾ. ಎಲ್ಲಾರು ಒಟ್ಟಾಗಿರೋದು ದೊಡ್ಡದಲ್ಲ, ಎಲ್ಲಾರು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಬೇಕು. ಆಮೆನ್. ಹಲ್ಲೆಲೂಯಾ. ನೋಡಿ, ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಅವರು ಇಬ್ಬರು ಸೇರಿ ಎಲ್ಲಿಗೆ ಹೋಗ್ತಾ ಇದ್ರು? ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗ್ತಾ ಇದ್ರು. ದೇವ್ರು ಹೇಳ್ಕೊಡ್ತಾ ಇದಾರೆ, ಶಿಷ್ಯರು ಕೇಳ್ತಿದ್ದಾರೆ, ದೇವರೇ ನಾವು ಹೇಗೆ ಪ್ರಾರ್ಥನೆ ಮಾಡ್ಬೇಕು ಎಂಬುದಾಗಿ. 6ನೇ ದಿನದಲ್ಲಿ ಓದ್ಬೇಕಾದ್ರೆ ದೇವರವರಿಗೆ ಈ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆ ಅವರಿಗೆ ಹೇಳಿಕೊಡಲಾಗಿದ್ದಾನೆ. ಮತ್ತೇನ್ ಬರೆಸುವಂತೆ 14:23 ವಾಕ್ಯನ ಓದೋಣ. ಮತ್ತೇನ್ ಬರೆಸುವಂತೆ 14:23. ದೇವರು ಯೇಸು ಸ್ವಾಮಿ ಶಿಷ್ಯರಿಗೆ ಏನ್ ಮಾಡ್ತಿದ್ದ ಅಂದ್ರೆ ಪ್ರಾರ್ಥನೆ ಮಾಡಕ್ಕೆ ಕಳಿಸಿಕೊಟ್ಟದಲ್ಲದೆ ಪ್ರಾರ್ಥನೆ ಮಾಡೋದಕ್ಕೆ ಏನ್ ಮಾಡಿದ್ರು? ಅವರಿಗೆ ಹೇಳಿಕೊಟ್ನು. ಯೇಸು ಸ್ವಾಮಿನೇ ಏನ್ ಮಾಡಿದ್ನು? ಪ್ರಾರ್ಥನೆ ಮಾಡ್ತಾ ಇದ್ದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬೆಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಇದ್ದಾಗ ಯೇಸು ಸ್ವಾಮಿ ಮಾತ್ರ ಪ್ರಾರ್ಥನೆ ಮಾಡ್ತಿದ್ರು. ಈ ಶಿಷ್ಯರು ಏನ್ ಮಾಡ್ತಿದ್ದಿಲ್ಲ? ಪ್ರಾರ್ಥನೆ ಮಾಡ್ತೇನೆ ಇದ್ದಿಲ್ಲ. ಹಲ್ಲೆಲೂಯಾ. ಗೆತ್ಸೆಮನೆ ತೋಟಕ್ಕೆ ಹೋಗ್ತಿದ್ದಾರೆ. ಮೊದಲನೇ ಸರಿ ಹೇಳ್ತೀನಿ, ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ಬಿಟ್ಟು ಗೆತ್ಸೆಮನೆ ತೋಟಕ್ಕೆ ಒಳಗೆ ಹೋಗಿ ದೇವ್ರು ಎಷ್ಟೊತ್ತು ಗಟ್ಟಿಯಾಗಿ ಅಳುತ್ತಾ ಬೇದನೆಯಿಂದ ಪ್ರಾರ್ಥನೆ ಮಾಡಿ ಮತ್ತೆ ಒಂದು ವಾಪಸ್ ಮಾಡ್ಬೇಕಾದ್ರೆ ಶಿಷ್ಯರು ಏನ್ ಮಾಡ್ತಿದ್ದಾರೆ? ನಿದ್ದೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಮತ್ತೆ ಅವ್ರನ್ನ ಎತ್ತಿ ಪ್ರಾರ್ಥನೆ ಮಾಡಿ ಅಂತ ಮತ್ತೆ ಹೋಗ್ತಿದ್ದಾರೆ. ಮತ್ತೆ ಬಂದು ನೋಡಿದ್ರೆ ಮತ್ತೆ ಅವ್ರು ನಿದ್ದೆ ಮಾಡ್ತಿದ್ದಾರೆ. ದೇವ್ರು ಹೇಳ್ತೇನೆ, ಒಂದು ಗಳಿಗೆ ಆದ್ರೂ ನೀವು ಎಚ್ಚರವಾಗಿ ಪ್ರಾರ್ಥನೆ ಮಾಡಬಾರದಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇದ್ದಾಗ ಪ್ರಾರ್ಥನೆ ಮಾಡಿದಂತ ಶಿಷ್ಯರು ಅಪ್ಪಸ್ತಲ ಕೃತ್ಯಗಳಲ್ಲಿ ನೋಡ್ಬೇಕಾದ್ರೆ ಅವ್ರಿಗೆಲ್ಲಾರು ಸೇರಿ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ರು. ಹಲ್ಲೆಲೂಯಾ. ಒಂದೇ ಒಂದು ಕೂಟದಲ್ಲಿ 4,000 ಜನ ರಕ್ಷಣೆ ಹೊಂದರು. ಹಲ್ಲೆಲೂಯಾ. 40 ವರ್ಷ ಹುಟ್ಟು ಕುಂಟನಾಗಿದ್ದಂತ ಆ ಕುಂಟನು ಒಂದೇ ಒಂದು ಮಾತಿನಲ್ಲಿ ಅವನು ಏನಾದ? ಎದ್ದು ನಡೆದಾಡಿದನು. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 1:14 ಓದಬೇಕಾದ್ರೆ 1:14. ಅಪೊಸ್ತಲ ಕೃತ್ಯ 1:14. ಇವರೆಲ್ಲರೂ ಏಕ ಮನಸ್ಸು ಉಳ್ಳವರಾಗಿ ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ದರು. ಹಲ್ಲೆಲೂಯಾ. ಎಲ್ಲರೂ ಏಕ ಮನಸ್ಸು ಪಟ್ಟಿದ್ದು ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ರಂತೆ. ಮತ್ತೆ ಕೆಳಗೆ ಓದ್ಬೇಕಾದ್ರೆ ಯಾರ್ಯಾರು ಅಂದ್ರೆ ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಲು ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಹಲ್ಲೆಲೂಯಾ. 12 ಜನ ಕೂಡ ಒಂದೇ ಮನಸ್ಸುಳ್ಳವರಾಗಿದ್ರು. ಏನಕ್ಕೆ? ಬರೀ ಊಟ ಮಾಡೋದಕ್ಕಲ್ಲ, ಬರೀ ರೊಟ್ಟಿ ಮುರಿಯೋದಕ್ಕಲ್ಲ, ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ರಂತೆ. ಹಲ್ಲೆಲೂಯಾ. ನೀವು ಇನ್ನ ಕೆಳಗೆ ಓದ್ಬೇಕಾದ್ರೆ ಕೆಳಗಿನ ವಾಕ್ಯ ಓದಿ. ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗಂದನು, ಸಹೋದರರೇ, ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ. ಸಾಕು ನೋಡಿ, 12 ಜನ ಶಿಷ್ಯರಿದ್ದಾರೆ, ಯೇಸುವಿನ ತಾಯಿಯಲ್ಲಿದ್ದಾರೆ, 120 ಮಂದಿ ಇದ್ದಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರಲ್ಲಿ ಏನ್ ಆತ್ಮ ಇತ್ತಂದ್ರೆ ಪ್ರಾರ್ಥಿಸುವಂತ ಆತ್ಮ ಇರ್ಬೇಕು. ಹಲ್ಲೆಲೂಯಾ. ಸಭೆಯಲ್ಲಿ ಬಿಡುಗಡೆ ಹೊಂದಬೇಕಾ? ಒಬ್ಬ ಕುಂಟನ ಒಳಗೆ ಬರ್ಬೇಕಾ? ಒಬ್ಬ ಪಾಪಿ ಮನ ತಿರುಗಬೇಕಾ? ಸಭೆಯಲ್ಲಿ ಇರುವಂತ ಗುಣಗಳು ಏನಂದ್ರೆ, ಮೊದಲನೇದಾಗಿ ಅವರು ಒಗ್ಗಟ್ಟಾಗಿರ್ಬೇಕು, ಏಕ ಮನಸ್ಸುಳ್ಳವರಾಗಿರ್ಬೇಕು. ಎರಡನೇದಾಗಿ ಪ್ರಾರ್ಥನೆಯ ಆತ್ಮ ಪ್ರತಿಯೊಬ್ಬರಲ್ಲಿ ಇರಬೇಕು. ಸಿಸ್ಟರ್ ಪ್ರಾರ್ಥನೆ ಮಾಡ್ಬೇಕಂಗೆ ಮೈಯಲ್ಲಾಗೆ ಶೇಕ್ ಆಗ್ಬಿಡ್ತು. ಹಲ್ಲೆಲೂಯಾ. ಆತರ ಪ್ರಾರ್ಥನೆ ಮಾಡೋರು ನೋಡೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ ಈಗ ಸಮಯದಲ್ಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಬೀರರು ನಮ್ಮ ಸಭೆಯಲ್ಲಿ ಇರಬೇಕು. ಪ್ರಾರ್ಥನೆ ಲೋಕವನ್ನ ಗೆಲ್ಲುವಂತ ಒಳಗತೆ ಜಯಿಕ್ರೆ ಜಯ ಅಂತ ತಮ್ಮಲ್ಲಿ ಹೇಳ್ತಾರೆ. ಹಲ್ಲೆಲೂಯಾ. ಈ ಲೋಕವನ್ನು ಜಯಿಸಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕಂದ್ರೆ ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ಅವ್ರು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿದ್ದರು. ಅವ್ರು ಯಾವಾಗ್ಲೂ ಒಂದೇ ಮನಸ್ಸುಳ್ಳವರಾಗಿದ್ದರು. ಅವ್ರು ಯಾವಾಗ್ಲೂ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ದರು. ಅಪೊಸ್ತಲ ಕೃತ್ಯಗಳು 9:36 ವಾಕ್ಯ ಓದೋಣ. ಪೇತ್ರನು ಓದಿ. ಅಲ್ಲಿ ತಪ್ಪಿದಲ್ಲಿ ಒಬ್ಬ ಸ್ತ್ರೀಯ ಬಳಿಗೆ ಹೋಗ್ತಿದ್ದಾನೆ. ಮಾಡುತ್ತಿದ್ದಳು. ಆ ಕಾಲದಲ್ಲಿ ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಯುದ್ಧವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿದ್ದಾನೆಂದು ಶಿಷ್ಯರು ಕೇಳಿ ಇಬ್ಬರು ಮನುಷ್ಯರನ್ನು ಅವರ ಬಳಿಗೆ ಕಳುಹಿಸಿ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ನೋಡಿ, ಪೇತ್ರ ಎದ್ದು ಅವರ ಜೊತೆಯಲ್ಲಿ ಹೋಗಿ ಅವನು ಬಂದ ಕೂಡಲೇ
ಅವರು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಹಾ ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಎಲ್ಲರೂ ಅಳುತ್ತಾ ಇದ್ದಾರೆ. ಎಲ್ಲರೂ ಆಕೆ ಸತ್ತು ಹೋದ್ಲು. ಯಾಕೆ ಸತ್ತು ಹೋದ್ಲು? ತಬ್ಬಿದ್ದಲ್ಲಿ ಸತ್ತು ಹೋಗಿದ್ದಾರೆ. ಸತ್ಕ್ರಿಯೆ ಮಾಡುವಂತ ಸ್ತ್ರೀ, ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ತಿದ್ದ, ದಾನ ಧರ್ಮ ಮಾಡ್ತಿದ್ದ ಸ್ತ್ರೀ ಸತ್ತು ಹೋದ್ಲು. ಪೇತ್ರನ ಅವ್ರ ಬೆಳಿಗ್ಗೆ ಹೋಗ್ತಿದ್ದಾನೆ. ಅವನು ಹೋಗಿ ಮೊಣಕಾಲು ಉರಿದು ಪ್ರಾರ್ಥನೆ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ಮೊಣಕಾಲು ಉರಿದು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಸತ್ತಂತ ತಬ್ಬಿತಲು ಏನ್ ಮಾಡಿ ಜೀವಂತವಾಗಿ ಎದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. 40 ವರ್ಷ ಉಂಟು ಕುಟ್ಟನ್ನು ಎದ್ದೇಳ್ಬೇಕಾ? ಸತ್ತೂರು ಜೀವಂತವಾಗಿ ಎದ್ದೇಳ್ಬೇಕಾ? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸಭೆಯಲ್ಲಿ ಪ್ರಾರ್ಥಿಸುವಂತ ವೀರರು ಇರಬೇಕು. ನೀವು ಗಟ್ಟಿಯಾಗಿ ಮೊಣಕಲು ಒಂದು ಪ್ರಾರ್ಥನೆ ಮಾಡಬೇಕು. ಸ್ವರವೆತ್ತಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಿನ್ನ ಸ್ವರವೆತ್ತಿ ಕೂಗು, ಸಂಕೋಚ ಪಟ್ಟುಕೊಳ್ಳಬೇಡ ಎಂಬುದಾಗಿ ಯೇಸನ ಪ್ರವಾದ ಗ್ರಂಥದಲ್ಲಿ ನಾವು ಓದ್ತಿದ್ದೇವೆ. ಹಲ್ಲೆಲೂಯಾ. ಎಲ್ಲರನ್ನು ಪ್ರಾರ್ಥಿಸುವಂತ ಆತ್ಮ, ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡುವಂತ ವಿಶ್ವಾಸಿಗಳು, ನಂಬಿಗಸ್ತರು ನಮ್ಮ ಸಭೆಯಲ್ಲಿ ಖಂಡಿತವಾಗಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಏನ್ ಮಾಡ್ಬೇಕು? ಒಗ್ಗಟ್ಟಾಗಿರ್ಬೇಕು. ಎರಡನೇದಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸರಿ, ಮತ್ತೆ ಒಂದನೇ ವಾಕ್ಯ ಓದ್ಬೇಕಾದ್ರೆ, ಒಂದಾನೊಂದು ದಿವಸ ಪೇತ್ರ ಯೆಹೋವನರು ಮಧ್ಯಾಹ್ನದ ಮೇಲೆ 3 ಗಂಟೆ ನಡೆಯತಕ್ಕ ಪ್ರಾರ್ಥನೆಗೆ ಹೋಗ್ತಿದ್ರು. ಹಲ್ಲೆಲೂಯಾ. ಮೂರನೇದಾಗಿ ಸಭೆಯೊಳಗೆ ಇರಬೇಕಾದಂತ ಗುಣಲಕ್ಷಣ ಏನಪ್ಪಾ ಅಂದ್ರೆ, ಗುಣಗಳು ಏನಪ್ಪ ಅಂದ್ರೆ, ಸಮಯಕ್ಕೆ ಸಭೆಗೆ ಬರಬೇಕು. ಹಲ್ಲೆಲೂಯಾ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಮಧ್ಯಾಹ್ನದ ಮೇಲೆ 3 ಗಂಟೆ ನಡೆಯತಕ್ಕ ಅಂತ ಐತಾ, ಇಲ್ಲ ನಡೆಯುತ್ತಿರುವ ಅಂತ ಐತಾ? ನಡೆಯತಕ್ಕಂದ್ರೆ ಏನು? ಇನ್ನ ಸ್ಟಾರ್ಟ್ ಆಗಿಲ್ಲ ಪ್ರೇಯರ್. ಹಲ್ಲೆಲೂಯಾ. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ರ? ಚಿಕ್ಕ ಮಕ್ಳು ಬಿಟ್ಬಿಡಿ, ಅವ್ರು ಮಾತಾಡ್ತಾನೆ ಇರ್ತಾರೆ. ಹಲ್ಲೆಲೂಯಾ. ನಡೆಯತಕ್ಕ ಅಂತ ಐತಾ, ನಡೆಯುತ್ತಿರುವ ಪ್ರಾರ್ಥನೆ ಅಂತ ಐತಾ? ನಡೆಯತಕ್ಕ. ಹಲ್ಲೆಲೂಯಾ. ನಮ್ ಸಾರ್ ಗ್ರೂಪ್ ಅಲ್ಲಿ ಹಾಕಿದ್ರು, ಎಷ್ಟು ಗಂಟೆಗೆ ಬೆಳಿಗ್ಗೆ ಆರಾಧನೆ ಸ್ಟಾರ್ಟ್ ಆಗೋದು? ಎಷ್ಟು ಗಂಟೆಗೆ? ನೀವೆಲ್ಲ ಬರ್ತಿದ್ದು ಎಷ್ಟು ಗಂಟೆಗೆ? 10:15, 11 ಗಂಟೆ, 11:15. ಹಲ್ಲೆಲೂಯಾ. ಮತ್ತೆ ಸುವಾರ್ತೆ 6:30 ಓದ್ಬೇಕಾದ್ರೆ, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ. ಅವಾಗೆಲ್ಲ ಸೇರಿಸಿ ನಿಮ್ಗೆ ಏನ್ ಮಾಡುತ್ತೆ? ಎಲ್ಲ ಹಾಡಾಡ್ಬೇಕು, ಎಲ್ಲ ಸೇರಿಸ್ಬೇಕು. ಅಂದ್ರೆ ನೀವು ತಕ್ಕ ಸಮಯಕ್ಕೆ ಸಭೆಗೆ ಬರಬೇಕು. ಹಲ್ಲೆಲೂಯಾ. ಪೇತ್ರ ಯೋನ ಏನೋ ಲೇಟಾಗಿ ಬಂದ್ಬಿಟ್ಟಿದ್ರೆ, ಅಲ್ಲಿ ಒಬ್ಬ ಕುಂಟ ಈಚೆ ಕೂತಿದ್ದ. ಅಯ್ಯೋ, ನನ್ನ ಒಳಗೆ ಸಂದೇಶ ಕೊಡ್ಬೇಕಂತ ಓಡೋಗ್ಬಿಡ್ತಾ ಇದ್ದ. ಯೋವನ್ ಅಯ್ಯೋ, ಆರಾಧನೆ ನಡೆಸ್ಬೇಕಂತ ಒಳಗೆ ಓಡೋಗ್ಬಿಡ್ತಾ ಇದ್ದ. ಇಲ್ಲ, ನಾನು ಪ್ರಾರ್ಥನೆ ನಡೆಸ್ಬೇಕು ಎಂಬುದಾಗಿ ಅವಸರದಿಂದ ಅವನು ಕೂಡ ಡೈಲಿ ಭಿಕ್ಷೆ ಬೇಡ್ತಾನೆ ಇದ್ದಾನೆ. ಅವನೇನ್ ನಾವು ನೋಡೋಣ ಅಂತ ಏನ್ ಮಾಡ್ತಾ ಇದ್ದ? ಒಳಗೆ ಓಡೋಗ್ಬಿಡ್ತಾ ಇದ್ದ. ಹಲ್ಲೆಲೂಯಾ. ಅವರು ಸಮಯಕ್ಕೆ ಸುಮಾರು ಮಧ್ಯಾಹ್ನ 3 ಗಂಟೆ ನಡೆಯತಕ್ಕ ಪ್ರಾರ್ಥನೆ ಅಂದ್ರೆ ಬಿಫೋರ್ ಆಗಿ ಹೋಗ್ತಾ ಇದ್ದಾರೆ, ಮುಂಚಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರೋ, ಯಾವ ಸಭೆ ಮೊದಲನೇ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಿದ್ದೋ, ಆ ಸಭೆಯಲ್ಲಿ ಅದ್ಭುತ ನಡೆಯೋದು ಎಂಬುದಾಗಿ ಯಾವುದೇ ಸಂಶಯ ಇಲ್ಲ. ಹಲ್ಲೆಲೂಯಾ. ಅಲ್ಲಿ ಅದ್ಭುತ ನಡೆಯುತ್ತೆ. ಅಲ್ಲಿ ಸ್ವಸ್ಥತೆ ಹೊಂದಿಕೊಳ್ಳುತ್ತಾರೆ. ಅಲ್ಲಿ ಕುಂಟರು ನಡೆಯುತ್ತಾರೆ. ಅಲ್ಲಿ ಸತ್ತೋದವರು ನಿಜವಾಗ್ಲೂ ಜೀವಂತವಾಗಿ ಎತ್ತಿ ಅವರು ಕುಳಿತುಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿಯಾದ ಸಮಯಕ್ಕೆ ನಾವು ಏನ್ ಮಾಡ್ಬೇಕು? ಸಭೆಗೆ ಬರಬೇಕು. ಪೇತ್ರನಿಗೆ ಹೇಳಿದಂತ ಗುಣ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಒಟ್ಟಾಗಿದ್ರು, ಎರಡನೇದಾಗಿ ಪ್ರಾರ್ಥನೆ ಮಾಡೋದಕ್ಕೆ ಆಲಯಕ್ಕೆ ಹೋಗ್ತಾ ಇದ್ದಾರೆ, ಮೂರನೇದಾಗಿ ತಕ್ಕ ಸಮಯಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ? ಆಲಯಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಲೊಸ್ಸೆ 4:5 ಓದ್ಬೇಕಾದ್ರೆ, 4:5 ಬೇಗ ಓದಿ, ಇನ್ನೊಂದು 5 ನಿಮಿಷ ಮುಗಿಸೋಣ. ಕೊಲೊಸ್ಸೆದವರೇ 4:5. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಆಮೆನ್. ಹಲ್ಲೆಲೂಯಾ. ಸಾರ್ ಇಲ್ಲೇ ವಾಚ್ ಇಟ್ಬಿಟ್ಟಿದ್ದಾರೆ, ಟೈಮ್ ನೋಡ್ಕಲ್ಲಪ್ಪ, ನೀನಂತೂ ಫಾಲೋ ಮಾಡಂತ. ಹಲ್ಲೆಲೂಯಾ. ಸಮಯವನ್ನು ಸುಮ್ಮನೆ ಕಳಕೊಳ್ಳಬೇಡದಂತೆ. ಟೈಮ್ ಒಂದು ತುಂಬಾ ಅಮೂಲ್ಯವಾದದ್ದು, ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. 9 ಗಂಟೆಗೆ ಗಾರ್ಮೆಂಟ್ಸ್ ಒಳಗೆ ಇರ್ಬೇಕಾದ್ರೆ ಎಷ್ಟು ಗಂಟೆಗೆ ಹೋಗ್ತೀವಿ? 8:55 ಹೋಗ್ಬಿಡ್ತೀವಿ. ಹೌದಾ ಇಲ್ವಾ? ಒಂದು ಮನೇಲಿ ಟೆಕ್ ಪಾರ್ಕ್ ಇದೆ, ಅವರು ಒಂದು 8 ಗಂಟೆಗೆ ಲಾಗಿನ್ ಆಗ್ಬೇಕಾದ್ರೆ 9 ಗಂಟೆಗೆ ಲಾಗಿನ್ ಆದ್ರೆ ಬಿಡ್ತಾರ? ಸರಿ, ಒಂದಿನ ಮಾಡಿದ್ರೆ ಪರವಾಗಿಲ್ಲ. ಡೈಲಿ ಆತರ ಮಾಡಿದ್ರೆ ನೀನು ಹೋಗಮ್ಮ, ರಿಸೈನ್ ಕೊಟ್ಟು ಹೋಗಿ ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡು. ಹಲ್ಲೆಲೂಯಾ. ಮತ್ತೆ ನಾವ್ ಯಾಕೆ ಸಮಯಕ್ಕೆ ತಕ್ಕ ಹಾಗೆ ಬರ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರಿಗೆ ಪ್ರಾಮುಖ್ಯತೆ ಕೊಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ. ಬೆಳಗ್ಗೆ ಎದ್ದ ತಕ್ಷಣ ದೇವರ ವಾಕ್ಯವನ್ನ ಓದಬೇಕು, ದೇವರ ವಾಕ್ಯವನ್ನ ದಾನ ಮಾಡಬೇಕು. ನಾನು ಕೊಚ್ಕೊಳಕ್ ಹೇಳ್ತಾ ಇಲ್ಲ, ನಾನು ಒಂದ್ ದಿನಕ್ಕೆ 2 ಅವರ್ ಬೈಬಲ್ ಓದ್ತೀನಿ. ಎಷ್ಟು ಜನ ಬೈಬಲ್ ಓದ್ತಾ ಇದ್ದೀರಾ? ಬೆಳಗ್ಗೆ 5 ರಿಂದ 6 ಡೈಲಿ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ನಿನ್ನ ಉತ್ಸಾಹ ಪಡಿಸಕ್ಕೆ ಈ ರೀತಿ ಹೇಳ್ತೀನಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅಳಿಯುತ್ತಾ ಇದ್ರೆ ನೀವು ಏನ್ ಮಾಡ್ತೀರಾ? ಹಲ್ಲೆ ಪಡುತ್ತೀರಾ. ನೀವು ಭೂಲೋಕದಲ್ಲಿ ಏನ್ ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ನೀವು ಲೇಟಾಗಿ ಬಂದ್ಬಿಟ್ಟು ನಾವು ಸರಿಯಾದ ತಕ್ಕ ಸಮಯಕ್ಕೆ ಒಳಗೆ ಬರದೆ, ನನಗೆ ಅದ್ಭುತ ಬೇಕು, ನನ್ ಬಿಡುಗಡೆ ಬೇಕು, ನನ್ ಜ್ವರ ಹೋಗ್ಬೇಕು, ನನ್ ಹೊಟ್ಟೆ ನೋವು ಹೋಗ್ಬೇಕು, ನನ್ ಕೈ ಕಾಲು ನೋವು ಹೋಗ್ಬೇಕು, ನನ್ ತಲೆ ಭಾರ ಹೋಗ್ಬೇಕು ಅಂದ್ರೆ ದೇವರಲ್ಲಿ ನೋಡಿ ನೆಗಾಡ್ತಾ ಇರ್ತಾರೆ. ನೀ ನನಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಸರಿಯಾದ ಸಮಯಕ್ಕೆ ತಕ್ಕ ಸಮಯಕ್ಕೆ ಒಳಗೆ ಬಂದಿಲ್ಲ, ಬಂದಿದ್ದು ಲೇಟ್, ಈಗ ಅದ್ಭುತಗಳನ್ನ ಕೊಡ್ಬೇಕಂತ ದೇವ್ರು ಏನ್ ಮಾಡ್ತಾರೆ? ಯೋಚನೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ಆರಂಭದ ಮೊದಲನೇ ಭಾನುವಾರಕ್ಕೆ ಬಂದಿದ್ದೀವಿ. ಒಂದು ತೀರ್ಮಾನ ತೆಗೆದುಕೊಳ್ಳೋಣ, ತಕ್ಕ ಸಮಯಕ್ಕೆ. ಏನೋ ಒಂದ್ ವಾರ ಯಾವತ್ತೋ ಬೇರೆ ದಾರಿ ಇಲ್ಲ, ಬೇರೆ ಸಂದರ್ಭ ಏನೋ ಕಠಿಣವಾಗಿತ್ತಂದ್ರೆ ಪರವಾಗಿಲ್ಲ, ಆದ್ರೆ ಪ್ರತಿ ವಾರ ಚಿಕ್ಕ ಮಕ್ಳಿಂದ ಹಿಡಿದು, ಚಿಕ್ಕ ಮಕ್ಳ ಕೆಲ್ಸಕಂತ ಇದ್ದೀರಾ? ಏನ್ ಹೇಳ್ತೀನಿ ಈಗ? ಆರಾಮ್ ಎಷ್ಟು ಗಂಟೆಗೆ ಬರ್ಬೇಕು ನೀವು? 10:20ಗೆ ಬರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕಡೆ ವೆಯ್ಟ್ ಮಾಡ್ತೀವಿ. ಒಂದ್ ಮದ್ವೆಗೆ ವೆಯ್ಟ್ ಮಾಡ್ತೀವಿ. ಮುಹೂರ್ತ ಅಂದ್ರೆ ಮುಹೂರ್ತಕ್ಕೆ ಮುಂಚೆ ವೆಯ್ಟ್ ಮಾಡ್ತೀವಿ, ಯಾಕಂದ್ರೆ ಮದ್ವೆ ನೋಡ್ಬೇಕಂತ ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಎಲ್ಲ ಫಂಕ್ಷನ್ಗೂ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡ್ತೀವಿ. ಸಭೆ ಅಂದಂತ ಬಂದಾಗ ತುಂಬಾ ನಿರ್ಲಕ್ಷ್ಯ, ತುಂಬಾ ಕೇರ್ಲೆಸ್. ಪಾಸ್ಟರ್ ಚಂದ್ರ ಪಾಸ್ಟರ್ ಏನೋ ಅವ್ರೇನು ನಡೆಸ್ತಾ ಇದ್ರೆ ಅವ್ರೇನೋ ಬೈಯಲ್ಲ. ಹಲ್ಲೆಲೂಯಾ. ಈ ರೀತಿ ಇದ್ರೆ ನಿಜವಾಗ್ಲೂ ಸಭೆಯಲ್ಲಿ ಅದ್ಭುತ ನಡೆಯೋದು ಬಹಳ ಕಷ್ಟ. ಹಲ್ಲೆಲೂಯಾ. ನೀವು ಬಿಡುಗಡೆ 40 ವರ್ಷ ಕುಂಟರಾಗಿದ್ರೆ ಕುಂಟರಾಗಿ ಇರಬೇಕು. ಎದ್ದು ನಡೆದಾಡುತ್ತಾ ಕೊಂಡಾಡುತ್ತಾ ದೇವ್ರ ಆಲಯಕ್ಕೆ ಹೊರಕ್ಕೆ ತುಂಬಾ ಕಷ್ಟ, ಕಠಿಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫೆಸರ್ 5ನೇ ಅಧ್ಯಾಯ 16-17 ಓದ್ಬೇಕಾದ್ರೆ ಎಫೆಸದವರಿಗೆ ಎಫೆಸರ್ 5:16 ಓದಿ ಬೇಗ. ಈ ದಿನವು ಕೆಟ್ಟದಾಗಿರುವುದರಿಂದ ಹಾ ನೋಡಿ, ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳಬಾರದು. ಹಲ್ಲೆಲೂಯಾ. ಟೈಮ್ ನ ಸುಮ್ಮನೆ ವೇಸ್ಟ್ ಮಾಡಬಾರದು. ನಿಮಗೆ ಸರಿಯಾಗಿ ಟೈಮ್ ಚರ್ಚೆಗೆ ಬರಕ್ಕಾಗಲ್ಲ. ರೀಸನ್ ಏನ್ ಹೇಳ್ತಾರೆ ಮ್ಯಾಕ್ಸಿಮಮ್ ಏನ್ ಹೇಳ್ತಾರೆ ಅಂದ್ರೆ, ನೀರಿಲ್ಲ, ಸ್ನಾನ ಮಾಡಕ್ಕೆ ಟೈಮ್ ಇಲ್ಲ, ನಿದ್ದೆ ಮಾಡ್ಬಿಟ್ಟೆ. ಹಲ್ಲೆಲೂಯಾ. ಇಷ್ಟು ದಿನ ಏನೇನೋ ಚಿಕ್ಕ ನೆಪಗಳನ್ನ ಹೇಳ್ತಾ ಇದೀವಿ. ಆದ್ರೆ ಈ ವರ್ಷದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ, ತಕ್ಕ ಸಮಯಕ್ಕೆ ನಾನು ಸಭೆಯಲ್ಲಿ ಇರ್ತೀನಿ. ಹಲ್ಲೆಲೂಯಾ. ಒಂದು 10 ನಿಮಿಷ ಮುಂಚೆನೆ ಬನ್ನಿ, ಅದ್ರಲ್ಲಿ ಏನು ತಪ್ಪೇನಿಲ್ಲ. ದೇವರ ಸನ್ನಿಧಿಯಲ್ಲಿ ಬಂದು ಕುಳಿತು ಪ್ರಾರ್ಥನೆ ಮಾಡಿ ಆತರ ಪ್ರಸನ್ನತೆ ನಾವು ಮುಳುಗೋಣ. ಹಲ್ಲೆಲೂಯಾ. ಯಾರೆಲ್ಲ ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೋ, ಯಾರು ತಕ್ಕ ಸಮಯಕ್ಕೆ ಬರ್ತಾರೋ, ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಕೆಲ್ಸಕ್ಕೆ ನೀವು ಯೋಚನೆ ಮಾಡಿ, ನಿಮ್ ಕೆಲ್ಸಕ್ಕೆ ನೀವು ಡೈಲಿ ಲೇಟ್ ಆಗಿ ಹೋಗ್ತೀರಾ? ಯಾರಾದ್ರೂ ಹೋಗ್ತೀರಾ? ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಓನರ್ಗೆ ಎಷ್ಟು ಭಯ ಪಡ್ತೀವಿ, PM ಗೆ ಎಷ್ಟು ಭಯ ಪಡ್ತೀವಿ, ಮ್ಯಾನೇಜರ್ಗೆ ಎಷ್ಟು ಭಯ ಪಡ್ತೀವಿ, ನಮ್ಮ ಮೇಲೆ ಇರುವಂತ ಅಧಿಕಾರಿಗೆ ಎಷ್ಟು ಭಯ ಪಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಉದಾಹರಣೆ ಇದೆ. ಈ ಬ್ಲೂ ಟೆಂಟ್ ಕಡೆಗೆ ಕೌನ್ಸಿಲರ್ ಬರ್ತಾರೆ ಅಂತ ಇಟ್ಕೊಳ್ಳಿ. 12 ಗಂಟೆ ಸುಮ್ಮನೆ ಇರ್ತಾರೆ, ಮಧ್ಯಾಹ್ನ 12 ಗಂಟೆ ಅಂತ. ಎಲ್ಲ 10 ಗಂಟೆಗೆ ಬಂದು ಹಾರ ಇಟ್ಕೊಂಡು, ಟಮಟೆ ಇಟ್ಕೊಂಡು, ಮ್ಯಾಟ್ ಹಾಕ್ಬಿಟ್ಟು, ಪಟಾಕಿ ಇಟ್ಕೊಂಡು ಎಲ್ಲ ರೆಡಿ ಆಗಿರ್ತಾರೆ. ಅವ್ರು ಬಂದ ತಕ್ಷಣ ಅವ್ರು ಎಲ್ಲಪ್ಪ ಅಂದ್ರೆ ಬರ್ತಾ ಇದಾರೆ. 12 ಗಂಟೆಗೆ ಬರೋರು ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಅಧಿಕಾರಿಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಿಲ್ಲ, ಸರ್ವ ಲೋಕಾಧಿಪತಿ ದೇವರು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 10:30 ಅಂದ್ರೆ 10:20ಗೆ ನೀವು ದೇವರ ಆಲಯದೊಳಗೆ ಇರಬೇಕು. ಹಲ್ಲೆಲೂಯಾ. ದೇವ್ರ ಚಿತ್ತವಾರ ಇನ್ನೊಂದ್ಸಲ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಲೂಕನ ಬರೆದ ಸುವಾರ್ತೆ 6ನೇ ವಾಕ್ಯ ಓದಿ. 3:6 ಸಾರಿ, ಅಪೊಸ್ತಲರ ಕೃತ್ಯಗಳು 3:6 ಅದೇ ಅದೇ ಸಾರಿ ಓದಿ ಬೇಗ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ, ಮೊದಲನೇ ಅಂಶ ಏನು? ಒಗ್ಗಟ್ಟಾಗಿರ್ಬೇಕು. ಎಲ್ಲ ಕೇಳಿಸ್ತಕ್ಕಂತೀರಾ? ಎರಡನೇದಾಗಿ, ಮೂರನೇದಾಗಿ ಸಮಯಕ್ಕೆ ತಕ್ಕಾಗಿ ಆರಾಧನೆಗೆ ಬರಬೇಕು. ಹಲ್ಲೆಲೂಯಾ. 4ನೇದಾಗಿ ಅಲ್ಲಿ ಪೇತ್ರನು ಹೇಳ್ತಿದ್ದಾನೆ,
ಬೆಳ್ಳಿ ಬಂಗಾರ ಅಂತ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದು ನಿನ್ಗೆ ಏನ್ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಸಭೆ ಬೆಳೆಯುತ್ತೆ ಗೊತ್ತಾ, ಯಾವಾಗ ಸಭೆ ಒಳಗೆ ಒಂದು ಆತ್ಮ ಬಿಡುಗಡೆ ಹೊಂದಿಕೊಳ್ಳುತ್ತೆ ಗೊತ್ತಾ, ನಾವು ಕೊಡಬೇಕಾದ್ರೆ ಮಾತ್ರ. ಹಲ್ಲೆಲೂಯಾ. ಆ ಪೇತ್ರರು ಹೇಳ್ತಿದ್ದಾರೆ, ಅವ್ರು ಏನು ಸುಳ್ಳು ಹೇಳ್ತಾರೆ, ನಿಜವಾಗಿ ಹೇಳ್ತಿದ್ದಾರೆ. ನೀವು ನಿಷ್ಠತೆಯಲ್ಲಿ ಓದ್ಬೇಕಾದ್ರೆ ಅವರಲ್ಲಿದ್ದಂತ ಎಲ್ಲ ಮನೆ ಆಸ್ತಿಗಳ ಮಾರಿ ತಗೊಬಂದು ಅಪ್ಪೋಸ್ತಲರ ಪಾದದಲ್ಲಿ ಇಡ್ತಾ ಇದ್ರಂತೆ. ಹಲ್ಲೆಲೂಯಾ. ಅದನ್ನ ಎಲ್ಲರಿಗೂ ಸರಿಸಮವಾಗಿ ಹಂಚಿಕೊಡ್ತಾ ಇದ್ರು. ಹಲ್ಲೆಲೂಯಾ. ಬೆಳ್ಳಿ ಬಂಗಾರ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನ ನಾವ್ ಏನ್ ಮಾಡ್ತೀವಿ, ನಿಮ್ಗೆ ಕೊಡ್ತೇನೆ. ಹಲ್ಲೆಲೂಯಾ. ಹೌದು, ಈ ಕೊಡೋದ್ ಬಗ್ಗೆ ಅಂದ್ರೆ ತುಂಬಾ ಮೊಕ್ಕಲ ನಾವು ಒಂಥರ ವಿಕಾರವಾಗಿ ಮಾಡ್ಕೊಬಿಡ್ತೀವಿ, ಮೊಕ್ಕ ಶೇಪ್ ಎಲ್ಲ ಒಂಥರ ಆಗ್ಬಿಡುತ್ತೆ. ಹಲ್ಲೆಲೂಯಾ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಆತನಿಗಿದ್ದಂತ ಒಬ್ಬನೇ ಮಗನನ್ನ ಲೋಕಕ್ಕೆ ಕೊಟ್ಟನು. ಹಲ್ಲೆಲೂಯಾ. ತಂದೆಯ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿಲ್ಲ ಅಂದ್ರೆ ಇವತ್ತು ಯಾರಲ್ಲಿ ಕುತ್ಕೊಂಡಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು ಓದ್ಬೇಕಾದ್ರೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಅಂತೆ. ಓದನ ವಾಕ್ಯನ ಅಪೊಸ್ತಲ ಕೃತ್ಯ 20:35. ಹೇಗೆ ಓದಿ? ಅಪೊಸ್ತಲ ಕೃತ್ಯಗಳು 20:35. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ಇಲ್ಲ, ಅಪೊಸ್ತಲ 20:35. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭಿಕ್ಷುಕ ಅವನು ಅನ್ಕೊಂಡಿದ್ದ ನನಗೆ ದುಡ್ಡು ಸಿಗುತ್ತೆ ಅನ್ಕೊಂಡಿದ್ದ. ಹಲ್ಲೆಲೂಯಾ. ಈ ಪೇತ್ರನು ಇವನು ಹೇಳ್ತಿದ್ದಾನೆ, ನನ್ನ ಹತ್ರ ಬೆಳ್ಳಿ ಬಂಗಾರ ಅಂತೂ ನನ್ನ ಹತ್ರ ಏನಿಲ್ಲ ಇಲ್ಲ. ಹಲ್ಲೆಲೂಯಾ. ಆದ್ರೆ ಬಿಡುಗಡೆ ಕೊಡುವಂತ ಶಕ್ತಿ, ಅಧಿಕಾರ ಅವ್ರಿಗೆ ಏನ್ ಮಾಡಿದ್ರು, ಕೊಟ್ಟಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವವಾಕ್ಯ ಉಚಿತವಾಗಿ ಪಡೆದುಕೊಂಡಿದ್ರು ಏನು, ರಕ್ಷಣೆಯನ್ನ. ಈ ರಕ್ಷಣೆ ನೀವು ಎಲ್ಲರಿಗೂ ಏನ್ ಮಾಡ್ಬೇಕು, ಉಚಿತವಾಗಿ ಕೊಡಬೇಕು. ಹಲ್ಲೆಲೂಯಾ. ನಿಮ್ಮ ಸಮಯವನ್ನ ಕೊಡಬೇಕು, ನಿಮಗಿರುವಂತ ಹಣವನ್ನ ಕೊಡಬೇಕು, ನಿಮಗಿರುವಂತ ವಸ್ತುಗಳನ್ನ ಕೊಡಬೇಕು. ಹಲ್ಲೆಲೂಯಾ. ನಿಮ್ಗೆ ಇನ್ನೊಂದು ರೂಲ್ಸ್ ಐತೆ ಗೊತ್ತಾ, ಕೊಡಿರಿ ಆಗ ನಿಮಗೆ ರೂಲ್ಸ್ ಇರೋದ ಹಂಗೆ, ಕೊಡ್ಲೇಬೇಡಿ ನಿಮ್ಗೆ ಕೊಡಲ್ಪಡ್ತದೆ ದೇವ್ರ ವಾಕ್ಯ ಆಯ್ತಾ. ಹಲ್ಲೆಲೂಯಾ. ಕೊಟ್ರೆ ಮಾತ್ರ ನಿಮ್ಗೆ ದೇವ್ರು ಏನ್ ಮಾಡ್ತಾನೆ, ಕೊಡುವನಾಗಿದ್ದಾನೆ. ಮತ್ತೇನ್ ಸುವಾರ್ತೆ 5:42 ಓದ್ಬೇಕಾದ್ರೆ, ನಿನ್ನನ್ನು ಬೇಡುವವನಿಗೆ ಕೊಡು. ಹಲ್ಲೆಲೂಯಾ. ಯಾರು ಹೇಳಿದ್ದಾರೆ ಈ ತರ? ಎಂತ ಶ್ರೀಮಂತರು ಕೂಡ ಈ ರೀತಿ ಹೇಳೋಕೆ ಸಾಧ್ಯನಿಲ್ಲ. ಯೇಸು ಸ್ವಾಮಿ ಹೇಳಿದ್ದಾರೆ, ನಿನ್ನನ್ನು ಯಾರೆಲ್ಲ ಬೇಡ್ತಾರೋ ಅವ್ರಿಗೆ ಏನ್ ಮಾಡು, ಕೊಡು. ಹಲ್ಲೆಲೂಯಾ. ಅವನು 1 ಮೈಲಿ ಕರೆದ್ರೆ ನೀನ್ 2 ಮೈಲಿ ಹೋಗು. ಅವನಿನ ಮೇಲೆ ಅಂಗಿಯನ್ನು ಕೇಳಿದ್ರೆ ಒಳಂಗಿನ ಕೂಡ ನೀನ್ ಏನ್ ಮಾಡು, ಕೊಟ್ಟುಬಿಡು. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಕೊರಿಂಥಿಯರು 9:6-9 ಓದ್ಬೇಕಾದ್ರೆ ಓದಿ. ಆ ವಾಕ್ಯ ಸ್ಪಷ್ಟವಾಗಿ ಹೇಳಿ ನಾನು ಮುಗಿಸ್ತೀನಿ. 2 ಕೊರಿಂಥಿಯರು 9:6-9 ಬೇಗ ಓದಿ. 2 ಕೊರಿಂಥಿಯರು 9 ಎಲ್ಲ ಗೊತ್ತಿರೋ ವಾಕ್ಯ, 6 ಓದಿ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು. ನೋಡಿ ಎಷ್ಟು ಕೊಡ್ತೀರಾ ದೇವ್ರ ವಾಕ್ಯ, ನೀವು ಅಲಿತೆ ನಿಮ್ಗೆ ಅಲಿಯಲ್ಪಡುತ್ತದೆ. ಹಲ್ಲೆಲೂಯಾ. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಏನ್ ಮಾಡ್ತೀವಿ, ನೀವು ಕೊಯ್ಯುತ್ತೀರಾ. ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದ್ರೆ ನೋಡಿ, ಇದು ಈಗ ಓದ್ತಿರಲ್ಲ, ಇದೇ ತುಂಬಾ ಪ್ರಾಮುಖ್ಯವಾದ ವಾಕ್ಯ, ಎಲ್ಲ ಗಮನಿಸಬೇಕು. ಯಾಕೆಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನ ಪ್ರೀತಿ ಮಾಡ್ಬೇಕಾ, ನೀವು ಕೊಡ್ಲೇಬೇಕು. ಹಲ್ಲೆಲೂಯಾ. ಅದ್ರಲ್ಲಿ ಒಂದು ಕೊಡಬೇಕು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ವಾಕ್ಯ ಹೇಳ್ತದೆ, ತುಂಬಿ ತುಳುಕೋಷ್ಟು ನೀನು ಕೊಡು. ಒಟ್ಟಲ್ಲಿ ಹೇಗಾದ್ರೂ ನಾವು ಏನಾದ್ರು ಏನ್ ಮಾಡ್ಬೇಕು, ಕೊಡಬೇಕು. ಹಲ್ಲೆಲೂಯಾ. ಅಳುತ್ತಾ ಬಿತ್ತುವವನು ಹಾಡುತ್ತಾ ಏನ್ ಮಾಡ್ತಾನೆ. ನೀವು ಸಂತೋಷವಾಗಿ ಕೊಡ್ಬೋದು, ದುಃಖದಿಂದ ಕೂಡ ಕೊಡ್ಬೋದು. ಸ್ವಲ್ಪ ಹೊಸದಾಗಿ ಐತಲ್ಲ ಈ ವಾಕ್ಯ. ಅಳುತ್ತಾ ಬಿತ್ತುವವನು ಹಾಡುತ್ತಾ ಏನ್ ಮಾಡ್ತಾನೆ ಅವನು. ಹಲ್ಲೆಲೂಯಾ. ಉತ್ಸವವಾಗಿ ಕೊಡುವರ ಮೇಲೆ ದೇವರಿಗೆ ಏನೈತೆ, ಪ್ರೀತಿ ಐತೆ. ಹಲ್ಲೆಲೂಯಾ. ಕೆಳಗೆ ಹೋಗಿ ಸರ್, ಆ ವಾಕ್ಯ ನಾವು ಓದೋಣ, ಕೆಳಗಿರೋಕೆ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕಂದ್ರೆ ಸಂತೋಷ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಉಂಟು. ನೆಕ್ಸ್ಟ್ ವಾಕ್ಯ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದನ್ನೇ
ನೋಡಿ, ದೇವರು ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಹ, ಶಕ್ತನಾಗಿದ್ದಾನೆ. ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ನೋಡಿ ಪರಿಪೂರ್ಣತೆ ಉಳ್ಳವರಾಗಿ ಹಾ 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 ಅವನು ಬಡವರಿಗೆ ಧಾರಾಳವಾಗಿ ನೀಡುವನು. ಹಾ ನೋಡಿ, ಅಲ್ಲಿ ವಾಕ್ಯ ಕೆಳಗೆ ನಿಮ್ಮ ಮನೆಗೆ ಓದ್ ನೋಡಿ. ನೀವು ಪರಿಪೂರ್ಣವಾಗಿ ಹೊಂದಿಕೊಳ್ಳಬೇಕಾದ್ರೆ ನೀವು ಪರಿಪೂರ್ಣವಾಗಿ ನೀವು ಏನ್ ಮಾಡಬೇಕು? ಕೊಡ್ಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಕೊಡುವವನ ಮೇಲೆ ದೇವರಿಗೆ ಹೆಚ್ಚಾದ ಪ್ರೀತಿ ಏನಾಗಿತ್ತು ಇತ್ತು. 2 ಕೊರಿಂಥಿಯರು 9:6-9 ಅದನ್ನ ಓದಿದೀವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಮೊದಲನೇದಾಗಿ ನಮ್ಮ ಸಭೆ ಬೆಳವಣಿಗೆ ಆಗ್ಬೇಕಂದ್ರೆ ನಾವೇನ್ ಮಾಡಬೇಕು? ಮೊದಲನೇದಾಗಿ ಒಗ್ಗಟ್ಟಾಗಿರ್ಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಸಮಯಕ್ಕೆ ತಕ್ಕ ಹಾಗೆ ಸಭೆಗೆ ಏನ್ ಮಾಡ್ಬೇಕು? ನಾಲ್ಕನೇದಾಗಿ ಕೊಡುವಂತರಾಗಿರ್ಬೇಕು. ಹಲ್ಲೆಲೂಯಾ. ಕೊಡ್ಬೇಕಂದ್ರೆ ನಿಮ್ಮ ಹಣನ ಟಾರ್ಗೆಟ್ ಮಾಡ್ತೀವಿ ಅಂತ ತಪ್ಪಾಗಿ ತಿಳ್ಕೋಬಾರ್ದು. ನಿಮ್ಮ ಸಮಯ, ನಿಮಗಿರುವಂತ ಬುದ್ಧಿ, ನಿಮಗಿರುವಂತ ಬಲ, ನಿಮಗಿರುವಂತ ವಸ್ತು ಏನೇ ಇದ್ರು ಫಸ್ಟ್ ಪ್ರಿಫರೆನ್ಸ್. ಹಲ್ಲೆಲೂಯಾ. ಜ್ಞಾನದಲ್ಲಿ ಓದ್ಬೇಕಾದ್ರೆ ನಿನ್ನ ಆದಾಯದಿಂದಲೂ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಕೊಡೋದ್ರಿಂದ ಬೇರೆಯವ್ರು ಶ್ರೀಮಂತರಾಗ್ತಾರಲ್ಲ. ಕೊಡೋದೇನಂದ್ರೆ ಕೊಡೋದ್ರಿಂದ ದೇವರು ನಮ್ಮ ಮೇಲೆ ಪ್ರೀತಿ ಐತೆ ಒಂದ್ ಕಡೆ. ಎರಡನೇದಾಗಿ ನಾವು ಕೊಡೋದ್ರಿಂದ ದೇವರಿಗೆ ಸನ್ಮಾನ ಮಾಡ್ತಿದ್ದೇವೆ, ದೇವರನ್ನ ಗೌರವ ಪಡಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಆವಾಗ್ಲೇ ಹೇಳಿದೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಉತ್ತಮವಾದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತವಾದ್ರೆ ಈ ಸಂದೇಶ ಮುಂದಿನ ದಿವಸದಲ್ಲಿ ಮುಂದುವರಿಸ್ತೇನೆ. ಈ ಸಮಯ ಕೊಟ್ಟಂತ ಸಾರಿಗೆ ತುಂಬಾ ಧನ್ಯವಾದ ಹೇಳ್ತಿದ್ದೇನೆ.